ಈಗಾಗಲೇ ದಿಲ್ಲಿ 4 ದಿನಗಳ ಭೇಟಿ ಭಾಳಷ್ಟು ರಾಜ್ಯದಲ್ಲಿ ಸದ್ದು ಮಾಡಿದೆ. ಭಾಳಷ್ಟು ವ್ಯಾಖ್ಯಾನ ಬೇರೆ ಬೇರೆ ರೀತಿ ಬಂದಿದೆ. ನಾವು ಮುಂಚೆ ನಿಗದಿತವಾಗಿ ಕೇಂದ್ರ ಸಚಿವರನ್ನು ಭೇಟಿಯಾಗೋದು ಕೂಡ ಕಾರ್ಯಕ್ರಮ ಇತ್ತು. ಜೊತೆಗೆ ನಮ್ಮ ಹೋದಾಗೆಲ್ಲ ನಮ್ಮ ಮುಖಂಡತೆ ಭೇಟಿಯಾಗ್ತೀವಿ, ಅದೆಲ್ಲ ವಾಡಿಕೆ. ವಿಶೇಷವಾಗಿ 3 ಕೇಂದ್ರ ಮಂತ್ರಿಗಳನ್ನು ಭೇಟಿಯಾಗಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಮಾನ್ಯ ಸೋಮಣ್ಣ ಅವರು ಇವೆಲ್ಲ ಮುಂಚೆ ನಿಗದಿತ ಆಗಿರುವಂಥ ಕಾರ್ಯಕ್ರಮ. ಇದೆಲ್ಲ ಅವ್ರಿಗೆ ಫೋನ್ ಮೇಲೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಾ ಇದೀವಿ ಅಂಥೇಳಿ ಹೋಗಿರುವಂಥ ಕಾರ್ಯಕ್ರಮ. ಮೊದಲನೇದಾಗಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದೀವಿ. ಹಿಂದೆ ಒಂದು ಸಾರಿ ಸಿಕ್ಕಾಗ ನಿಮ್ಮ ಇಲಾಖೆಯಿಂದ ನಮಗೇನಾರ ಬೆಳಗಾಂಗೆ ಉತ್ತರ ಕರ್ನಾಟಕ ಕೊಡುವಂಗಿದ್ರೆ ನಮಗೂ ಕೂಡ ಸಹಾಯ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸರಿ ಡೆಲ್ಲಿಗೆ ಬನ್ನಿ, ಅಲ್ಲೇ ಡೀಟೇಲ್ ಆಗಿ ಇರ್ತೈತೆ, ಚರ್ಚೆ ಮಾಡ್ತೀವಿ, ನಮ್ಮಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದನ್ನೇ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ಒಂದು ಯಾರು ಪ್ರೈವೇಟಾಗಿ ಮುಂದೆ ಬಂದರೆ ಅವ್ರಿಗೆ ಇಂಡಸ್ಟ್ರಿ ಹಾಕಲಿಕ್ಕೆ ನಾವು ಅನುಕೂಲತೆ ಇದೆ, ಸಬ್ಸಿಡಿ ಕೂಡ ಕೊಡ್ತೀವಿ. ಡೀಟೇಲ್ ಪ್ರಪೋಸಲ್ ತಂದರೆ ನಾವು ಮುಂದೆ ಪ್ರೊಸೀಡ್ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದು ಒಂದು ಭಾಗ. ಎರಡನೇದು ಸೋಮಣ್ಣ ಅವರು ಭೇಟಿಯಾಗಿದ್ದೀವಿ. ನಮ್ಮ ಬಾಗಲಕೋಟೆ ಕುಡ್ಚಿ ರೈಲ್ವೆ ಭಾಳ ದಿನಗಳಿಂದ ನೆನೆಗೋದಕ್ಕೆ ಬಿದ್ದಿದೆ ಮತ್ತು ಕುಡ್ಚಿಯಲ್ಲಿ ಒಂದೇ ಭಾರತ್ ಸ್ಟಾಪ್ ಮಾಡೋದು ನಮಗೆ ಭಾಳ ವಿಶೇಷವಾಗಿದೆ. ಪ್ರಹ್ಲಾದ್ ಜೋಶಿ ಅವರು ಪ್ರಭಾವಿ ಸಚಿವರು, ಅವರು ಕೇಂದ್ರದಲ್ಲಿ ರಾಜ್ಯದ ಪರವಾಗಿ. ನಮ್ಮ ಬೆಳಗಾಂಗೆ ರಿಲೇಟೆಡ್ಡು ವಿಮಾನಗಳ ಕೆಲವು ಕಡಿತಗೊಂಡಿದೆ. ಮುಂಬೈ, ಪುಣೆ ಮುಂಚೆಲ್ಲ ಇದ್ದವ್ರು ಎಲ್ಲ ಆಪ್ರೇಟ್ ಮಾಡ್ತಾಯಿದ್ದೀವಿ. ಅವ್ರ ಮುಖಾಂತರ ಸಂಬಂಧಪಟ್ಟವ್ರಿಗೆ ಹೇಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ಮೀಟಿಂಗ್ದಾಗ ಕೂಡ ಅವರ ಮಂತ್ರಿಗಳನ್ನ ಕರೆಸಿದ್ರು ಅಲ್ಲೇ ಅವ್ರ ಚೇಂಬರ್ಗೆ. ಅವರು ಕೂಡ ಸಾಕಷ್ಟು ಹೆಲ್ಪ್ ಮಾಡ್ತೀವಿ, ಡೀಟೇಲ್ ಸ್ಟೇಟ್ನಿಂದ ಪ್ರಪೋಸಲ್ ಬರ್ಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಡೀಟೇಲ್ ಆಗಿ ಅವ್ರು ಏನೇನು ಕೇಳಿದಾರೆ ಮಾಹಿತಿ ಪಡ್ಕೊಂಡು ಹೋಗ್ತೀವಿ. ಇನ್ನು ಅದೇ ರೀತಿ ನಮ್ಮ ರಾಷ್ಟ್ರಾಧ್ಯಕ್ಷರು ಖರ್ಗೆಜಿ ಅವ್ರನ್ನ ಅವ್ರನ್ನೂ ಭೇಟಿಯಾಗಿದ್ದೀವಿ. ಆಮೇಲೆ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿದ್ದೀವಿ. ನಮ್ಮ ಜನರಲ್ ಸೆಕ್ರೆಟರಿ ಪ್ಲಸ್ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗ್ತೀವಿ. ಜೊತೆಗೆ ಈ ಥರ ಮತ್ತೆ ಬೇರೆ ಬೇರೆ ನಾಯಕರನ್ನು ಕೂಡ ಭೇಟಿಯಾಗಿ ಬಂದಿದ್ದೀವಿ. ಇನ್ನು ದೇವೇಗೌಡರು ಭೇಟಿಯಾಗಿದ್ದು ಅದು ದೊಡ್ಡ ಸುದ್ದಿ. ಅದು ಆಕಸ್ಮಿಕ, ಅದು ಅಧಿಕೃತ ಅಲ್ಲ, ಆಕಸ್ಮಿಕ. ಅದು ಪಾರ್ಲಿಮೆಂಟ್ನಲ್ಲಿ ಜೋಶಿ ಅವರ ಕಚೇರಿಗೆ ಹೋಗೋ ಮಧ್ಯದಲ್ಲಿ ಇವ್ರ ಕಚೇರಿ ಇತ್ತು. ನಾವು ಹೋಗ್ತಾ ಇದ್ದೀವಿ, ದೇವೇಗೌಡರು ಇದ್ದಾರೆ ಒಳಗಡೆ ಅಂತಂದಾಗ ಸ್ವಾಭಾವಿಕವಾಗಿ ಹಿರಿಯ ರಾಜಕಾರಣಿ ಹಳೆಯ ಸಂಬಂಧ ಹೋಗೋಣ ಅಂತ ಒಳಗೆ ಹೋದ್ವಿ, ಭೇಟಿಯಾದ್ವಿ. ಅಲ್ಲಿ ಒಳಗಡೆ ಹೋದಾಗ ಅವರೆಲ್ಲ ರೇವಣ್ಣ ಅವರೆಲ್ಲ ಇದ್ರು. ಅವರು ಗಡ್ಕರಿ ಅವ್ರ ಹತ್ರ ಹೋಗ್ತಾ ಇದ್ರು, ಅವರು ಟೈಮ್ ತಂದರು. ಅದಕ್ಕಿಂತ ಹಿಂದಿನ ದಿವಸ ನಮ್ದು ಗಡ್ಕರಿ ಅವ್ರ ಜೊತೆ ಸಭೆ ಆಗಿತ್ತು. ಅವ್ರು ತಮ್ಮ ಹಾಸನ್ ರಿಂಗ್ ರೋಡು ಪ್ಲಸ್ ಶಿರಾಡಿ ಘಾಟ್ ಬಗ್ಗೆ ಏನು ಚರ್ಚೆ ಆಯಿತು, ನಾವು ಅದ್ರ ಬಗ್ಗೆ ಹೋಗ್ತಾ ಅಂತೇಳಿ ನಾವು ಹೇಳಿದ್ವಿ, ಈ ಥರ ಚರ್ಚೆ ಆಗಿದೆ, ಹಿಂಗಿದೆ, ನಮ್ಮ ಕಡೆದು ಏನೇನು ಬೇಕು ಮಾಹಿತಿ ಕೊಟ್ಟಿದ್ದೀವಿ, ನೀವು ಪ್ರೆಷರ್ ಮಾಡಿ ಬೇಗ ಆಗ್ತದೆ ಅಂತ ಹೇಳಿದ್ವಿ. ಅದರ ಮಾಹಿತಿ ತಗೊಂಡ್ವಿ. ಇಷ್ಟು ಡೆಲ್ಲಿಯಲ್ಲಿ ಆಗಿರುವಂಥ ವಿಚಾರ. ಮತ್ತು ಹನಿ ಟ್ರ್ಯಾಪ್ ಬಗ್ಗೆ ಗೀರು ಬಂತು. ಯಾವ ದೂರು ಇಲ್ಲ, ಯಾರ ಬಗ್ಗೆ ಕೊಡಬೇಕು, ಯಾರಿಗೆ ಕೊಡೋದಂತ ಪ್ರಶ್ನೆ ಇಲ್ಲ. ಮತ್ತು ಅದು ಹೇಳುವಂಥ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ಅವ್ರಿಗೆಲ್ಲ ಮಾಹಿತಿ ಪಡ್ಕೊಂಡಿರ್ತಾರೆ. ಹೈಕಮಾಂಡ್ ಅವ್ರ ಡ್ಯೂಟಿ ಅದು, ಅವ್ರದ್ದೇ ಸೋರ್ಸಿಂದ ಪಡೆದಿರ್ತಾರೆ. ನಾವು ಹೋಗಿ ಹೇಳಿ ಅದನ್ನು ಹೇಳುವಂಥ ಅವಶ್ಯಕತೆ ನಮಗೂ ಇಲ್ಲ. ಅವ್ರು ಕೇಳ್ತಾರೆ. ನಾವು ಯಾವುದೇ ಮತ್ತಲ್ಲಿ ರಾಜಕೀಯ ಮುಖ್ಯಮಂತ್ರಿ ಆಗಬೇಕು ಅವ್ರನ್ನ ಕೇಳ್ತಾರೆ, ಇವ್ರ ಸೀಟ್ ಇಷ್ಟು ಅಷ್ಟು ಲೆಕ್ಕಾಚಾರ. ನಮ್ಮದೇ 140 ಸೀಟ್ ಇದೆ. ನಮ್ಮದೇ 140 ಸೀಟ್ ಇದ್ದಾಗ ಇನ್ನು ಬೇರೆ ಅವ್ರದ್ದು ಸಪೋರ್ಟ್ ಕೊಡೋದು ಪ್ರಶ್ನೆ ಇಲ್ಲ. ಅದಕ್ಕೆ ಇವತ್ತು ಹೇಳಲಿಕ್ಕಂದ್ರೆ ಕೆಲವು ಸುಮ್ಮನೆ ವಾದ ಆಯಿತು, ಹಿಂಗಾಯ್ತು ಅಂತ ಭಾಳಷ್ಟು ಬಂದಿದೆ. ಕೇಂದ್ರ ಸರ್ಕಾರನ ಭೇಟಿಯಾಗಿದ್ದು ಪ್ಯೂರ್ಲಿ ಡೆವಲಪ್ಮೆಂಟ್ ವರ್ಕ್ಗೋಸ್ಕರ. ನಮ್ಮ ರಾಜ್ಯದ ನಾಯಕರನ್ನು ನಾವು ಪ್ರತಿ ಸಾರಿ ನಮ್ಮ ವರಿಷ್ಠರನ್ನು ಭೇಟಿಯಾಗುವಂಥದ್ದು ಅದು ಒಂದು ಪದ್ಧತಿ ಇದೆ.
ಭೇಟಿಯಾಗಿ ಬಂದಿದ್ದೀವಿ. ಆದರೆ ಇದು ಸುದೀರ್ಘ, ನನ್ನ ಜೀವನದಲ್ಲಿ 4 ದಿವಸ ಡೆಲ್ಲಿ ಇದ್ದಿದ್ದು ಒಂದು ಹಿಸ್ಟ್ರಿ ಅದು. 2 ದಿವಸಕ್ಕೆ ಸೀಮಿತ ಇತ್ತು, ಮತ್ತೆ 1 ದಿವಸ ಎಕ್ಸ್ಟೆಂಡ್ ಆಯಿತು, ಮತ್ತೆ 1 ದಿವಸ ಎಕ್ಸ್ಟೆಂಡ್ ಆಯಿತು. ಎಲ್ಲರನ್ನು ಭೇಟಿಯಾಗಿ ಬಂದಿದ್ದೇವೆ. ಇಷ್ಟು ದಿಲ್ಲಿಯಲ್ಲಿ 4 ದಿನಗಳ ನಡೆದಂಥ ಘಟನೆಗಳಿವೆ. ಇವತ್ತಿನ ಸಂದರ್ಭ ಬೆಳವಣಿಗೆಗಳು ನಡೀತಾ ಇರುವ ಸಂದರ್ಭದಲ್ಲಿ ದೇವೇಗೌಡರನ್ನು ಭೇಟಿಯಾಗಿರೋದು ಮತ್ತು ಅಲ್ಲಿ ಚರ್ಚೆ ನಡೆಸಿರೋದು ಒಂದು ಸಂದೇಶ ಅಂತ ಇಲ್ಲ, ಅದಕ್ಕೇನೆ ಈಗ ಆಕಸ್ಮಿಕವಾಗಿ ಸಿಕ್ಕಿದ್ದಾರೆ. ಹನಿ ಟ್ರ್ಯಾಪ್ಗಳಿಲ್ಲ. ಹನಿ ಟ್ರ್ಯಾಪ್ ನಮಗೂ ಹೇಳುವಂಥದ್ದು ಅವಶ್ಯಕತೆ ಇಲ್ಲ, ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವ್ರಿಗೆ ತರಿಸ್ಕೋಬೋದು, ಬಿಡ್ಬೋದು. ಅವ್ರಿಗೆ ಈಗ ನಾವೇ ಹೋಗಿ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ನಾವು ಹೇಳುವಂಥ ಪ್ರಯತ್ನ ಕೂಡ ನಾವೇನು ಮಾಡಿಲ್ಲ. ಕಾಂಗ್ರೆಸ್ ನೀವೇ ಹೇಳಿದಂತೆ ಸರ್, ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯದಲ್ಲಿ ಈ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತೂ ಹೋಗಿದೆ. ಸಂಪೂರ್ಣ ಮಾಹಿತಿ ಇದನ್ನ ಹೇಳಿದ್ದೇನೆ ನಾನು. ಖರ್ಗೆ ಅವ್ರಿಗೆ ಹೇಳಿದೆ, 3 ಜನ ಭೇಟಿಯಾಗಿ ಏನು ಡಿಸ್ಕಷನ್ ಮಾಡಿದ್ವಿ ನಮ್ಮ ಸ್ಟೇಟ್ ಬಗ್ಗೆ. ನಾವು ಅಪಗಳು ಇದ್ದಿರ್ತದೆ, ಅದನ್ನೇನು ನಾವು ತಡಿಲಿಕ್ಕಾಗೋಲ್ಲ, ಅಲ್ಲಿಗಳಿಗೂ ಆಗೋಲ್ಲ, ಚರ್ಚೆ ಆಗೇ ಆಗಿರ್ತವೆ. ನಾವು ಹೋಗಿದ್ದು ನಮ್ಮ ಕರ್ನಾಟಕದ ಡೆವಲಪ್ಮೆಂಟ್ ವಿಚಾರವಾಗಿ ಕೇಂದ್ರ ಸರ್ಕಾರ ಈಗೂ ಭೇಟಿಯಾಗಿದ್ವಿ. ಮತ್ತೆ ಪದೇ ಮತ್ತೆ ಭೇಟಿಯಾಗುವಂಥ ಶೆಡ್ಯೂಲ್ ಕೂಡ ಇದೆ ನಮ್ಗೆ. ಯಾಕಂದರೆ ಇಷ್ಟಕ್ಕೆ ಮುಗಿದಿಲ್ಲ. ಈಗ ಹೇಳಿದಾರಷ್ಟೇ, ಈ ಮಾಹಿತಿ ಬೇಕು, ನಿಮ್ಮ ಸರ್ಕಾರದ ಇದನ್ನು ಮಾಡಬೇಕು, ಅದನ್ನೆಲ್ಲ ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದು ಪ್ರಯತ್ನ ಮಾಡುವಂಥ ಪೂರೈಸುವಂಥ ಕೆಲಸ ನಾವು ಸರ್ಕಾರದಿಂದ ಮಾಡ್ತೀವಿ. ಯಾವುದಕ್ಕೆ ನೀವು ಹೇಳ್ಬೇಕು, ಯಾವುದಕ್ಕೆ ಕೇಳಬೇಕು? ಈಗ 140 ಮಂದಿ ನಮ್ಮದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವ್ರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನು ಕೊಡ್ತಾರೆ? ಅವ್ರು 14 ಜನ ತೋದು ಹೆಂಗೆ ಏನು ಮಾಡಬೇಕು? ಅದು ಪ್ರಶ್ನೆ ಬರ್ತಲ್ಲ, ಅದು ಉದ್ಭವ ಆಗೋಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರೂ ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ನಾಗದಿ, ವೇಟಿಂಗ್ನಾಗ ಕಾಯ್ತಾ ಇದೀವಿ. ಅಕಸ್ಮಾತ್ ಯಾರಾದ್ರೂ ಅಜಿತ್ ಪವಾರ್ ಏಕನಾಶದಿಂದ ಉಟ್ಕೊಂಡ್ರೆ ಪರ್ಯಾಯವಾಗಿ ಕುಮಾರಸ್ವಾಮಿ ಅವ್ರದ್ದು ಅಲ್ಲ, ಉಟ್ಕೊಳ್ಳೋ ಶಕ್ತಿ ಯಾರಿಗಿಲ್ರಲ್ಲ. ಅಜಿತ್ ನಮ್ಮ ಸಿಂಧೆ ಅವ್ರ ಥರ ಇಲ್ಲಿ ಉಟ್ಕೊಂಡ್ರು ಅಷ್ಟು ಇಚ್ಛಾಗುವಂಥ ಶಕ್ತಿ ಯಾರಿಗೂ ಇಲ್ಲ. ಮತ್ತು ಅದನ್ನು ಯಾರು ಮಾಡ್ಲಿಕ್ಕೆ ಮುಂದಾಗೋಲ್ಲ. ಎರಡು ಸಮಸ್ಯೆ ಇದೆ. ಮತ್ತು ಅದು ಕುಮಾರಸ್ವಾಮಿ ಅವ್ರು ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ಮತ್ತು ಅವ್ರು ಸಹಾಯ ತೊಗೋಬೇಕಿತ್ತಂದ್ರೆ ನಾವು ನಿಮಗೆಲ್ಲ ಹೇಳಿ ಅವ್ರಿಗೆಲ್ಲ ಫೋಟೋ ತೆಗ್ಸ್ಕೊಂಡು ಹೇಳ್ತಿದ್ವಿ. ರಾತ್ರಿ ತೊಡಗಲೇ ಹೋಗ್ತಿದ್ವಿ. ಭೂತಾಯಿನ ಮಗ ಈ ಪಿಕ್ಚರ್ ನೋಡ್ಯಾರ? ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ತಿಂತಾರೆ ಅವರು. ಒಂದೇ ಹಿಂಗೆ ಮುಸುಕು ಹಾಕಿರ್ತಾರೆ. ಹಂಗೆ ನಾವು ಆಟಾಡ್ತೀವಿ ಡೆಲ್ಲಿಯಲ್ಲಿ. ರಾತ್ರಿ ಎಲ್ಲ ಮುಸುಕು ಹಾಕಿ ಭೂತಾಯಿನ ಮಗ ಈ ಥರ ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ಫುಲ್ಲು ಮೀಲ್ಸ್ ತಿಂತಾರೆ ಅವರು. ಹಳೆ ಪಿಕ್ಚರ್ ನೋಡಿರ್ಬೇಕು ಭಾಳ ಜನ. ನಾ ಭಾಳ ಸರಿ ನೋಡಿದ್ದೀನಿ ಅದನ್ನ. ಯಾವಾಗ್ರೀನ್ ಅಂತ ನನಗೆ ಯಾವಾಗಲೂ ಹಾಗೆ. ಅಲ್ಲಿ ಯಾರು ಫೋಟೋ ತೆಗಿಯೋರು ಯಾರು ಹಾಕಿಲ್ಲ. ಅಲ್ಲಿ ತೆಗಿಯೋರು ಯಾರು ಹಾಕಿಲ್ಲ. ಇಲ್ಲಿ ಅವರ ಆಪ್ಷನಲ್ಲಿ ಭಾಳ ಜನ ಇದ್ರು, ಫೋಟೋ ತೆಗೆದ್ರು. ಅಂದ್ರೆ ಕ್ಯಾನ್ಸಲ್ ಆದಾಗ ಅದು ರಿಸರ್ವ್ ಆಗ್ತೈತೆ. ಹಂಗೆ ಯಾರ ಬರ್ದಿಲ್ಲ ಅಂದ್ರೆ ಸಿಕ್ತ ಚಾನ್ಸ್ ಸಿಗ್ಬೋದು. ಹಂಗೆ RAC ಇದ್ದಂಗೆ ಅದೀವಿ ನಾವೆಲ್ಲ. ಯಾವ್ದ್ರೆ ಇಲ್ಲ 28 ನಮ್ದು. ಅವಾಗ ಈಗೇನಾರ ಹಂಗೆ ಅದು RACಯಲ್ಲಿ ಇದೀವಿ, ಏನು ಹೇಳಕ್ ಬರೋಲ್ಲ. RACದಾಗ ಅದು ಅವಾಗಿಂದ ಈಗ ಕನ್ಫರ್ಮ್ ಇಲ್ಲ. ಅವಾಗೆ ಕನ್ಫರ್ಮೇಶನು ಎಷ್ಟು ಜನ ಆರಿಸಿ ಬರ್ತಾರೆ, ಹೆಂಗು ಆವಾಗಿನ ಪರಿಸ್ಥಿತಿ ಅವಾಗ. ಈಗ ಹೇಳಿಕ್ಕಾಗಲ್ಲ. ಗಂಭೀರತೆಯನ್ನ ಹೈಕಮಾಂಡ್ ಅರ್ಥ ಮಾಡ್ಕೊಂಡಿದೆ ಸರ್. ಅಂದ್ರೆ ನಿಮ್ಮದೇ ಸಚಿವರು ಅಸೆಂಬ್ಲಿಯಲ್ಲೇ ವಿಷಯ ಪ್ರಸ್ತಾಪ ಮಾಡಿದಾಗ ಬಿಜೆಪಿ ಒಬ್ಬರು ಫ್ಯಾಕ್ಟರಿ ಇದೆ, ಈ ತರ ಫ್ಯಾಕ್ಟರಿ ಇದೆ ಅಂತ ಹೇಳಿಕೆ ಅವ್ರು ಮಾಡ್ಬೇಕು ಅದನ್ನ ಹೇಳಿದ್ರೆ. ಯಾಕಂದ್ರೆ ನಾವು ಅದನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ, ನಮ್ಮನ್ನು ಅವ್ರು ಕೇಳಲಿಕ್ಕೆ ಹೋಗಿಲ್ಲ. ಅವ್ರೇನಾರ ಚರ್ಚೆ ಮಾಡಬೇಕಾದ್ದು ಅವ್ರಿಗೆ ಸಂಬಂಧಪಟ್ಟದ್ದು ಬಿಟ್ಟಿದ್ದು. ನಮಗೆ ಅದ್ರ ಬಗ್ಗೆ ಅವ್ರು ಕೇಳಿಲ್ಲ, ನಾವು ಕೂಡ ಅದನ್ನ ಹೇಳಲಿಕ್ಕೆ ಹೋಗಿಲ್ಲ.